ಶಂಕರಂಗೆ ಎಷ್ಟು ಬಾರಿ ಹೇಳಿದ್ದೀನಿ ನಿಮ್ಮ ಅಮ್ಮನ ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ. ಅವ್ನ ಬುದ್ಧಿನ ಅವ್ನು ಬಿಡಲ್ಲ ಕಣೆ. ಹೋಗ್ಲಿ ಬಿಡ್ರಿ, ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ? ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬೆಳಗ್ಗೆನೇ ಎದ್ದು ಹೋದ. ನಾನು ಎಲ್ಲಿಗೆ ಹೋಗ್ತೀಯಾ ಏನ್ ಮಾಡ್ತೀಯ ಅಂತ ಏನು ಕೇಳಲಿಲ್ಲ. ಯಾಕಷ್ಟು ಕೋಪ ಮಾಡ್ಕೋತೀರಾ? ಸಮಾಧಾನ ಮಾಡ್ಕೊಳ್ಳಿ. ಈಗಿಲ್ಲ ಅಂದ್ರೆ ನಾಳೆ ಹೋದ್ರಾಯ್ತು. ಅವ್ರ ಇಷ್ಟಕ್ಕೆ ಭದ್ರಾಗ ಓಸೋದು ಇದಕ್ಕೇನ? ಶಂಕರ ನನ್ನ ಮಾತು ಕೇಳೋದೇ ಇಲ್ಲ. ನನ್ನ ಮಗಳಿದಾಳಲ್ಲ ಶೀಲಾ, ಅಪರಂಜಿ. ಬಾಬಾ ಪಾಪಾ, ಏನ್ ಮಕ್ಕಳಿಗೆ ಇಷ್ಟೊಂದು ಬೈತೀರಾ ನೀವು? ನನ್ನ ಮಕ್ಕಳೇನು ಅಂತವ್ರಲ್ಲ. ನೀವು ಅಂದ್ರೆ ನಡಿಗೆ ಸಾಯ್ತಾರೆ ಗೊತ್ತಾ? ಇದೇ ರೀತಿ ನಿಮ್ಮ ಮಕ್ಕಳ ಪರ ವಹಿಸ್ಕೊಂಡು ಬರ್ತಾರೋ ಒಂದಲ್ಲ ಒಂದಿನ ಅನುಭವಿಸೋದು ನೀನು ಅಂತ ತಿಳಿತ ಕಣೆ. ಏನು ಇಲ್ಲ, ನನ್ನ ಮಕ್ಕಳು ಬಂಗಾರ ಕಣ್ರಿ, ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ. ಆಗೋ ಗಾಡಿ ಸೌಂಡ್ ಆಯ್ತು, ಬಂದ್ರು ಅಂತ ಕಾಣುತ್ತೆ. ಶೀಲಾ, ಕೋತಿ ಒಳಗಡೆ ಸೇರ್ಕೊಂಡು ಏನೇ ಮಾಡ್ತಿದ್ಯಾ? ಬಾರಿ ಬೇಗ ಅವ್ರಿಗೆ. ತಂಗಿನ ಬೈಯೋದ್ ಬಿಟ್ರೆ ಬೇರೆ ಕೆಲ್ಸನೇ ಇಲ್ವಾ ನಿಮ್ಗೆ? ಅವಳು ಎಲ್ಲಿ ಏನ್ ಮಾಡ್ತಿದ್ದಾಳೋ ಏನೋ. ಶೀಲಾ ಬಾಮ್ಮ, ನಿಮ್ಮ ಅಣ್ಣ ಕರೀತಿದ್ದಾರೆ. ಏನೋ ನಿಮ್ಮ ಅವತಾರ? ಏನಪ್ಪ ಈಗ ಕೇಳ್ತಾ ಇದೆಯಲ್ಲ? ಇವತ್ತು ನಮ್ಮ ತಂಗಿ ಶೀಲಾಳ ಬರ್ತಡೇ ಅಲ್ವಾ, ಅದಕ್ಕೆ ಕೇಕ್ ಮತ್ತೆ ಗಿಫ್ಟ್ ತಗೊಂಡ್ ಬಂದ್ವಿ. ಅದೆಲ್ಲ ಸರ್ಪ್ರೈಸ್ ಕಣೆ. ಬಾರೆ ಕೇಕ್ ನೋಡಿದ್ರ, ನನ್ ಮಕ್ಕಳನ್ನ ದಡ್ಡು ಅಂತಿದ್ರಲ್ಲ, ಎಷ್ಟು ಬುದ್ಧಿವಂತರಿದ್ದಾರೆ. ನಾವು ಮಾಡ್ಬೇಕಾದ್ರೆ ಕೆಲ್ಸನ ಅವ್ರು ಮಾಡ್ತಾ ಇದಾರೆ. ಇದ್ರಲ್ಲೇ ತಿಳ್ಕೊಳ್ಳಿ ನನ್ ಮಕ್ಳು ಎಂತವ್ರು ಅಂತ. ಬಾ. ಮೊದಲು ತಗೊಂಡ್ಬಿಡೋಣ. ಬಾರೋ ಗಿಫ್ಟ್ ತಂದೆ ಇಲ್ವಲ್ಲ ಶೀಲಾ? ಬೇಕು. ಕಣ್ಮುಚ್ಕೋ ಅಣ್ಣ, ಕಣ್ಮುಚ್ಚೋಣ. ಕಣ್ಮುಟ್ಬಿಡ್ತಾಳೆ ಇವಳು. ನಾನೇ ಮುಚ್ಚಿಲ್ಲ. ಕಣ್ಮುಚ್ಚು. ನಾನು ಕಣ್ಣು ಓಪನ್ ಮಾಡು. ಬಾರಮ್ಮ, ಓಪನ್ ಮಾಡು, ಗೊತ್ತಾಗತ್ತೆ. ಮಾಡು ಖಂಡಿತವಾಗಿ. ಫೋಟೋ ತಂದಿದ್ದೀರೋ? ಇಲ್ಲ ಸರ್ಪ್ರೈಸ್. ತಿನ್ನಕ್ ಬಿಡು, ತಿಂತೀಯ ಹೀಗೆ ಗೊತ್ತಾ? ವಾ, ನಾನು ಹೇಳ್ದಂಗೆ ಮಾಡಿದ್ದೆ ಕಣೋ. ನಾನು ಕೇಕ್ ತಗೊಂಡು ಬಂದೆ ನನ್ನ ಮುದ್ದಾದ ತಂಗಿಗೆ. ನಾನು ಆಮೇಲೆ ಕೊಡಿಸ್ತೀನಮ್ಮ. ಸರಿ, ನಾನು ಕರ್ಕೊಂಡು ಹೋಗಿ ನನ್ನ ಬಟ್ಟೆ ಕೊಡಿಸ್ಬೇಕಾಯ್ತಾ? ಅಣ್ಣ ತಂಗಿರಿಬ್ರು ಮಾತಾಡ್ತಾ ಇರಿ, ನಾನು ನಿಮ್ಮಪ್ಪ ಹೋಗಿ ಒಳಗಡೆ ಅಡಿಗೆ ಎಲ್ಲ ಅಪ್ಪ ಅಮ್ಮ, ನಮ್ಮ ಈ ಸಂಸಾರ ಬಂಧನ ಎಂದೆಂದು ಆನಂದ ಸಾಗರವಾಗಿರ್ಲಿ. ಈ ಜನ್ಮದಲ್ಲಿ ನಿಮ್ಮಂತ ಅಪ್ಪ ಅಮ್ಮ, ಅಕ್ಕರೆಯ ತಮ್ಮ, ಮುತ್ತಿನಂತ ತಂಗಿಯನ್ನು ಪಡೆದ ನಮ್ಮ ಬಂಧನ ಸಂಸಾರ ಬಂಧನ ಅಪ್ಪ. ಈ ಬಂಧನ ಎಂದು ಈಗಿರ್ಲಿ ಅಂತ
ನನಗೆ ಆಶೀರ್ವಾದ ಮಾಡಿಯಪ್ಪ. ದೇವ್ರು ಒಳ್ಳೇದ್ ಮಾಡ್ಲಿಪ್ಪ. ಸರಿ, ನೀವಿಲ್ಲೇ ಮಾತಾಡ್ತಾ ಇರಿ. ಈ ತುಂಬು ಸಂಸಾರದಲ್ಲಿ ಹುಟ್ಟಿದ ನಾವು ತುಂಬಾ ಭಾಗ್ಯವಂತರು. ದೇವರಂತ ತಂದೆ ತಾಯಿ, ಮುದ್ದಿನಂತ ತಂಗಿ, ಸ್ನೇಹಿತನಂತಿರುವ ಅಣ್ಣನ ಪಡೆದ ನನ್ನ ಜನ್ಮ ಎಂದೆಂದಿಗೂ ಸಾರ್ಥಕ. ನಿಜಪ್ಪ, ನಿಮ್ಮಂಥ ಮುತ್ತಿನಂತ ಮಕ್ಕಳನ್ನ ಪಡೆದಿರೋ ನಾವು ಕೂಡ ಪುಣ್ಯವಂತರೇ. ಆಯ್ತಾ? ಸರಿ, ಮಾತಾಡ್ತಾ ಇರಿ. ನಾನು ನಿಮ್ಮಪ್ಪ ಒಳಗಡೆ ಹೋಗಿ ಅಡಿಗೆ ರೆಡಿ ಮಾಡ್ಬಿಡ್ತೀವಿ. ಆ? ಸಂಸಾರ ಬಂಧನ, ಇದುವೇ ಬಂಧನ, ಸಂಸಾರ ಬಂಧನ, ಸಂಸಾರ ಬಂಧನ, ಸಂಸಾರ ಬಂಧನ.